ಬೇರೆ ಕಡೆ ಮಾರ್ಕೆಟ್ನಾಗ ಎಷ್ಟು ಸಿಗುತ್ತಿದ್ದು ಸರ್ ಇದು 50,000 ರೂಪಾಯಿ ಮಾರ್ತಾವ್ರೆ ಬೇರೆಯವರು. ತಮಿಳ್ನಾಡಿಂದ ಬಂದ್ಬಿಟ್ಟು 50,000 ಮಾರ್ತಾವ್ರೆ. ಏನಿಗೆ ಅಂತಾನೆ ನಮ್ ಜನಗಳಿಗೂ ಮೋಸ ಮಾಡ್ತಾವ್ರೆ. ಏನಿಗೆ ಅಂತಾನೆ ಗೊತ್ತಿಲ್ಲ. ಏನಿಗೆ ಕೊಡ್ಬೇಕು 50,000? ಬರೀ 22,000 ತಗೊಂಡೋಗಿ ನಮ್ಮ ಹತ್ರ ಬನ್ನಿ. ನೀವು ಅಳತೆ ಮಾಡಿ ನೋಡ್ಕೋಬೇಕು ಫಸ್ಟ್ ಇನ್ನೆರಡು ಉರಿಯೋ ಜಾಗ ಎಷ್ಟೈತೆ ಅಂತ. ಟೆಕ್ನಿಕ್ ಅದೇ. ಹೌದು, ಯಾಕೆ? ಇದು ನೋಡಿ 18 ಇಂಚ್ ಐತೆ ಇದು. ಉರಿಯೋ ಜಾಗ ಎಲ್ಲಿ 18 ಇಂಚ್ ಇರುತ್ತೋ ಅದು ನಿಮ್ಗೆ 500 kg ಮಾಡೋಂಥದ್ದು ಇದು. ಓ, ಇದು ಗೊತ್ತೇ ಇಲ್ಲಲ್ಲ ಪ್ರಕಾಶ್ ನಂಗೆ. 500 kg ಮಾಡೋಂಥದ್ದು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡಿಕೊಂಡವ್ರೆ. ಟ್ಯಾಕ್ಸ್ ಕಟ್ಟಬೇಕು, ಹುಡುಗರು ಸಂಬಳ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ದುಡ್ಡು ಕೊಡಬೇಕು. ಅವಾಗ ಏನಾಗುತ್ತೆ, ಕಾಸ್ಟ್ ಯಾರ ಮೇಲೆ ಹಾಕ್ತಾರ ಅವರು? ಜನಗಳ ಮೇಲೆ ಹಾಕೋದು. ಈಗ ಹೋಟ್ಲವ್ರು ಏನಾದ್ರು ಒಂದು ಸಿಲಿಂಡರ್ ಒಂದು ದಿವಸಕ್ಕೆ ಖರ್ಚಾಯ್ತು ಅಂತ ಇದು ಇಟ್ಕೊಳ್ಳೋಣ. ಆ ಜಾಗಕ್ಕೆ ಬರೀ 200 ರೂಪಾಯಿ ಖರ್ಚಾಗುತ್ತೆ ಸರ್. ಓ, ಸೌದೆಗೆ. ಅಲ್ಲ, ಈಗ ಕಮರ್ಷಿಯಲ್ 2,000 ಇದೆ ಸಿಲಿಂಡರ್. 2,000 ಇದೆ, ಬರೀ 200 ರೂಪಾಯಿ ಖರ್ಚಾಗುತ್ತೆ ಸೌದೆಗೆ. 1,800 ಉಳಿತದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾವು ದಿನನಿತ್ಯ ಖರ್ಚಲ್ಲಿ ಮೊದಲು ಏನು ಉಳಿತಾಯ ಮಾಡ್ತೀವಿ ಅದು ನಮ್ಮ ಜೇಬಲ್ಲಿ ಉಳಿಯುತ್ತೆ, ಇಲ್ಲಾಂದ್ರೆ ಖರ್ಚಾಗಿ ಹೋಗ್ಬಿಡುತ್ತೆ. ಅಂಥದ್ದೊಂದು ಕತೆ ಏನು ಅಂತ ಹೇಳಿದರೆ, ನಾವು ದಿನನಿತ್ಯ ಊಟ ಮಾಡ್ತೀವಿ, ಅದರಲ್ಲಿ ಆರೋಗ್ಯ ಕೂಡ ಇದೆ ಮತ್ತು ಖರ್ಚು ಕೂಡ ಇದೆ. ಇಲ್ಲಿ ಎರಡೂ ನಿಮಗೆ ಸೇವ್ ಆಗುತ್ತೆ. ಏನು ಅಂತ ಹೇಳಿದರೆ, ಮೊದಲನೇದು ಆರೋಗ್ಯ ಉತ್ತಮವಾಗಿರುತ್ತೆ, ಎರಡನೇದು ಜೇಬಲ್ಲಿ ಕಾಸು ಉಳಿಯುತ್ತೆ. ಯಾವುದಪ್ಪ ಅಂದರೆ ಕಟ್ಟಿಗೆ ಒಲೆ ಕತೆ ತೊಗೊಂಡು ಬಂದಿದ್ದೀನಿ. ಮೈಸೂರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಗೆಳೆಯರೇ. ನಜರಾಬಾದ್. ಇದೇನು ಹೊಸ ವಿಡಿಯೋ ಅಲ್ಲ, ಹಳೆ ಕತೆ ನೋಡಿರ್ತೀರಿ. ಭಾನುಪ್ರಕಾಶ್ ಅವ್ರದ್ದು ಅದ್ಭುತವಾದ ಸೂರ್ಯ ಒಲೆ ನಮಗೆ ಕೊಟ್ಟಿದ್ದರು ಮನೆ ಮನೆಗೆ. ಈಗ ಹೊಸ ವಿಷಯ ಏನಂತೇಳಿದರೆ, ಬೇಕಾದಷ್ಟು ನೀವು ನೋಡಿರ್ತೀರಿ ಯೂಟ್ಯೂಬ್ಗಳಲ್ಲಿ ಈ ಕಟ್ಟಿಗೆ ಒಲೆಗಳದ್ದೇ ಸದ್ದಾಗಿರುತ್ತೆ. ಬಟ್ ಇಲ್ಲಿ ಏನಂದರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಹಾಗಾಗಿ ಈ ಕತೆ ಮತ್ತು ಹೊಸದಾಗಿ ನಾನು ಹೇಳಬೇಕಾಗಿದೆ, ಅದಕ್ಕೆ ಬಂದಿದ್ದೀನಿ. ಇನ್ನೊಂದು ಸಿಹಿ ಸುದ್ದಿ ನಿಮಗೇನಿದೆ ಅಂತ ಹೇಳಿದರೆ ಅದನ್ನು ಕೊನೆಗೆ ತಿಳಿಸ್ತೀನಿ. BPL ಕಾರ್ಡು, APL ಕಾರ್ಡು ಮತ್ತು ಯಶಸ್ವಿನಿ ಕಾರ್ಡು ಹೊಂದಿದವರಿಗೆ ವಿಶೇಷವಾದ ಒಂದು ಸುದ್ದಿ ಇದೆ. ನೋಡ್ತಾ ಇರಿ. ಬನ್ನಿ ಈ ಸದ್ಯಕ್ಕೆ ಈ ಸೂರ್ಯ ವಲಯ ಕತೆಗೆ ಮತ್ತು ಪ್ರಕಾಶ್ ಅವ್ರ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ನಮಸ್ತೆ ಭಾನುಪ್ರಕಾಶ್. ನಮಸ್ಕಾರ ಸರ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀವಿ ಸರ್. ಮೊದಲನೇದು ವಿಡಿಯೋ ಒಂದು ಒಲೆಯದು ಮಾಡಿದ್ವಿ. ಹೇಗಿತ್ತು ಅದ್ರ ರೆಸ್ಪಾಂಡ್? ಸರ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಒಂದು 6 ತಿಂಗಳು 8 ತಿಂಗಳು ನಿಮ್ದೇ ವಿಡಿಯೋ ಸರ್. ಹೌದಾ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮತ್ತೆ ಅವಾಗೆಲ್ಲ ಸ್ವಲ್ಪ ಓಲ್ಡ್ ಡಿಸೈನ್ ಇತ್ತು. ಅವಾಗೆಲ್ಲ ಬೇರೆ ಕಡೆ ನಾವು ಇದ್ ಮಾಡ್ತಿದ್ವಿ. ಈಗ ನಾವು ಸ್ವಂತವಾಗಿ ನಾವೇ ಇಲ್ಲೇ ಒಂದು ಸಣ್ಣದಾಗಿ ಯೂನಿಟ್ ಮಾಡ್ಕೊಂಡು, ಮತ್ತೆ ನಮ್ಮ ವಸೀಮಂತ್ ಇದಾರೆ, ಇವರು ಮತ್ತೆ ಇವ್ರ ತಮ್ಮ ಇಬ್ರು ಸೇರ್ಕೊಂಡು ನಮ್ಗೆ ಎಲ್ಲ ಸಾಥ್ ಕೊಟ್ಟು ಇಲ್ಲೇ ರೆಡಿ ಮಾಡ್ಕೊಡ್ತಾ ಇದಾರೆ ಸರ್. ಸೊ ನೀವು ಅವಾಗ ಈಗ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡಂಗ ಆಗಿದ್ದೀರಿ? ಹೌದು ಸರ್, ಹೌದು ಸರ್. ಓ, ಅದ್ಭುತ. ಈಗ ಇದು ಉರಿತಾ ಇದೆಯಲ್ಲ, ಏನು ಒಲೆ ಇದು? ನೀವೇ ಮಾಡಿದ್ದ ಇದು? ಹೌದು ಸರ್, ಇದು ಇವರೇ ಮಾಡಿಕೊಟ್ಟಿರೋದು. ಡಿಸೈನ್ ಎಲ್ಲ ನಾನೇ ಬರ್ದ್ಕೊಟ್ಟಿದ್ದೆ. ಇದ್ರದ್ದು ಒಳಗಡೆ ಇನ್ನರ್ ಚೇಂಬರ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿ ಸರ್, ಇದ್ರ ಒಳಗಡೆ ಇನ್ನರ್ ಚೇಂಬರ್ 7 mm ಥಿಕ್ನೆಸ್ ಹಾಕಿದ್ದಾರೆ ಸರ್. ಇದ್ರ ಒಳಗಡೆ ಉರಿತಾ ಇರೋದು. ನೀವು ಈಗ 10 ಗಂಟೆ ಯೂಸ್ ಮಾಡ್ಬೇಕು ಅಂತ ಕೇಳ್ತಿದ್ರು. 10 ಗಂಟೆ ಯೂಸ್ ಮಾಡಕ್ಕೋಸ್ಕರ ಈ ತರ ದಪ್ಪ ಒಂದು 8 mm ಥಿಕ್ನೆಸ್ ಹಾಕಿದೀವಿ ಸರ್. ಓಕೆ. ಅಂದ್ರೆ ಮೊದಲು ಗ್ರಾಹಕರು ಏನ್ ಕೇಳ್ತಾರೆ ಅದನ್ನ ನೋಡ್ಕೊಂಡು ನೀವು ಮಾಡಿದಿರಿ? ಈಗ ಮಾಡಿದೀವಿ ಸರ್. ಅವ್ರು ಏನೇನು ಫೀಡ್ಬ್ಯಾಕ್ ಕೊಡ್ತಾರೆ ಅಂತ. ಹೌದು. ಓಕೆ. ಅದಕ್ಕೋಸ್ಕರ ಇದು ಸರ್. ಇದ್ರಲ್ಲಿ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಬೂದಿ ತೆಗಿಯಕ್ಕೆ ಟ್ರೇ ಇದೆ, ಮತ್ತೆ ಎದುರುಗಡೆಯಿಂದ ಹಾಕಕ್ಕೆ ಸೌದೆಗೆ ಜಾಗ ಇದೆ. ಇಲ್ಲಿ ನೋಡಿ, ಎದುರುಗಡೆಯಿಂದ ಓಪನ್ ಮಾಡಿ ಹಿಂಗ್ ಹಾಕಿ ಹಿಂಗ್ ತೆಗೆದ್ಬಿಟ್ಟು ಸರ್, ಹಿಂಗ್ ಉದ್ದ ಸೌದೆ ಹಾಕ್ಬೋದು ಸರ್. ಓ, ಎಷ್ಟು ಉದ್ದ ಆದ್ರೂ ಹಾಕ್ಬೋದಾ? ಎಷ್ಟು ಉದ್ದ ಬೇಕಾರೆ ಇಷ್ಟು ಉದ್ದ ಹಾಕ್ಬೋದು ಸರ್. ಓಕೆ. ಮೊದಲು ಇದ್ದಿದ್ದು ಕಡಿಮೆ ಇತ್ತು. ಕಡಿಮೆ ಅಲ್ಲ, ನೀವು ಈ ತರ ಇತ್ತು, ಈ ಸಿಸ್ಟಮ್ ಅಲ್ಲಿ ಇತ್ತು. ಈ ಸಿಸ್ಟಮ್ ಅಲ್ಲಿ ಇತ್ತು. ಈಗ ನಾವೇನ್ ಮಾಡಿದ್ವಿ, ಎದುರುಗಡೆ ಡೋರ್ ಮಾಡಿದೀವಿ, ಈಸಿ ಆಗ್ಲಿ ಜನಗಳಿಗೆ. ಓಕೆ. ಮತ್ತೆ ಈಗ ಕೇಳ್ತಿದ್ರು ಸರ್, ಬಿರಿಯಾನಿ ಮಾಡಿದ್ರೆ ನಾವು ಕೆಂಡ ತೆಗ್ದು ಮೇಲ್ ಹಾಕ್ಬೇಕು ಅಂತ. ಬಿರಿಯಾನಿ ಮಾಡಿದ್ರೆ ಕೆಂಡ ತೆಗ್ದು ಮೇಲ್ ಹಾಕ್ಬೇಕು ಅಂತ ಕೇಳ್ತಿದ್ರು ಜನಗಳು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಈಗ ಅಲ್ಲಿಂದ ಡೋರ್ ಓಪನ್ ಮಾಡ್ಬಿಟ್ಟು ಡೋರ್ ಓಪನ್ ಮಾಡಿ ಕುರ್ಪಿ ಹಾಕಿ ಎತ್ತಿ ಕೆಂಡನ ಮೇಲ್ ಹಾಕ್ಬೋದು ಆರಾಮಾಗಿ. ಓಹೋ, ಹಿಂಗ್ ತೆಗೆಯೋದು, ಇಲ್ಲಿಂದ ತಗೊಂಡು ಮೇಲೆ ಹಾಕ್ಬೋದು. ಓಕೆ, ಅದನ್ನ ಮಾಡಿದಿರಿ? ಹೌದು ಸರ್. ಓಕೆ. ಈಗ ಈ ಒಲೆ ಮೋಸ್ಟ್ಲಿ ನಾನು ಎಲ್ಲಿ ನೋಡಿಲ್ಲ, ಇಲ್ಲೇ ಫಸ್ಟ್ ಅನ್ಸುತ್ತೆ ಸರ್. ಹೌದು, ನಾವೇ ಫಸ್ಟ್ ಮಾಡ್ತಾ ಇದೀವಿ. ಓಕೆ. ಮತ್ತೆ ಇದರಲ್ಲಿ ಎದುರುಗಡೆ ಡೋರ್ ತೆಗೆಯೋ ಸಿಸ್ಟಮ್ ಇದೆ, ಇದರಲ್ಲಿ ಬ್ಲೋವರ್ ಇದೆ ಅಲ್ವಾ ಸರ್. ಮತ್ತೆ ಇದಕ್ಕೆ ಸರ್ ಕಂಟ್ರೋಲರ್ ಕೂಡ ಇದೆ. ಕಂಟ್ರೋಲರ್ ಇದೆ. ಹೆಂಗದು? ಜಾಸ್ತಿ ಮಾಡಿದೆ ಸರ್. ಈಗ ಮಾಡಿದ್ರೆ ಜಾಸ್ತಿ ಆಯ್ತು. ನೋಡಿ, ಬೆಂಕಿ ಹೆಂಗ್ ಬರ್ತಾ ಇದೆ ಇಲ್ಲಿ ಗಂಟ. ಓಕೆ. ಉರಿ ನೋಡಿ ಸರ್, ಹತ್ರ ಬಂದು ತೋರಿಸಿ ಸರ್. ಓಕೆ. ಉರಿ ನೋಡಿ ಸರ್, ಅಲ್ಲೇ ಕೈ ಹಿಡಿರಿ ಸರ್, ಹೆಂಗ್ ಬರ್ತಾ ಇದೆ. ಇಲ್ಲಿ ಹೊಡಿತದ ಮರ, ನಮ್ ಕ್ಯಾಮರಾ ಆಗಲ್ಲ ಬಿಡ್ರಿ ಅದಕ್ಕೆ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಬ್ಯಾಟ್ರಿ ಒಂದು 12 ವೋಲ್ಟ್ ಬ್ಯಾಟ್ರಿ ಕೊಡ್ತೀವಿ ಸರ್. ಇದಕ್ಕೆ ಚಾರ್ಜ್ ಮಾಡೋಂತ ಅಡಾಪ್ಟರ್ ಕೊಡ್ತೀವಿ ಸರ್. ಎಲ್ಲಾ ಸಂಪೂರ್ಣವಾಗಿ ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಬರೀ 22,000 ರೂಪಾಯಿ ಸರ್, ಇನ್ಕ್ಲೂಡಿಂಗ್ 12 ವೋಲ್ಟ್ ಬ್ಯಾಟ್ರಿ,
ಒಂದು ಕಂಟ್ರೋಲರು, ಹಾ. ಒಲೆ, ಹಾ. ಬ್ಲೋವರು ಎಲ್ಲ ಸೇರಿ ಬೇರೆ ಕಡೆ ಮಾರ್ಕೆಟ್ನಾಗ ಎಷ್ಟು ಸಿಗುತ್ತಿದ್ದು? ಸರ್ ಇದು 50,000 ರೂಪಾಯಿ ಮಾಡ್ತಾವ್ರೆ ಬೇರೆಯವರು, ಹಾ, ತಮಿಳ್ನಾಡಿಂದ ಬಂದ್ಬಿಟ್ಟು 50,000 ಮಾಡ್ತಾವ್ರೆ. ಏನಿಗೆ ಅಂತಾನೆ ನಮ್ ಜನಗಳಿಗೂ ಮೋಸ ಮಾಡ್ತಾವ್ರೆ. ಏನಿಗೆ ಅಂತಾನೆ ಗೊತ್ತಿಲ್ಲ. ಏನಿಗೆ ಕೊಡ್ಬೇಕು 50,000? ಬರೀ 22,000 ತಗೊಂಡೋಗಿ ನಮ್ಮ ಹತ್ರ ಬನ್ನಿ. ನೀವೇನಿಗೆ 50,000 ಕೊಡ್ತಾ ಇದ್ದೀರಾ? ಓಕೆ. 100 ಕೆಜಿ ಬಿರಿಯಾನಿ ಮಾಡಿ ಸರ್ ಇದರಲ್ಲಿ ಹಾ, ಆರಾಮಾಗಿ. ಪಕ್ಕದ್ರಲ್ಲಿ 40 ಕೆಜಿ ಬಿರಿಯಾನಿ ಮಾಡಿ ಹಾ, ನೋಡಿ, ಅದನ್ನು ತೋರಿಸ್ತೀನಿ ನಿಮ್ಗೆ ಪಕ್ಕದ್ದು. ಹ್ಮ್ ಹ್ಮ್. ಇಲ್ಲಿ 2 ಬ್ಲೋವರ್ ಇರುತ್ತೆ ಸರ್. 2 ಬ್ಲೋವರ್. ಸರ್ ಈ ತರ ಎಳೆದ್ಬಿಟ್ಟು ಸರ್, ಹಾ, ಇಲ್ಲಿ ಸೌದೆ ಹಾಕೋದು ಸರ್, ಹ್ಮ್ ಒಳಗೆ ತಳ್ಳೋದು ಸರ್. ಹ್ಮ್ ಇದ್ರ ಮೇಲೆ ನೀವು 100 ಕೆಜಿ ಪಾತ್ರೆ ಇಟ್ಬಿಟ್ಟು, 100 ಕೆಜಿ ಪಾತ್ರೆ ಇಟ್ಬಿಟ್ಟು ನೀವು ಆರಾಮಾಗಿ ಹಾ, 40 ಕೆಜಿ ಬಿರಿಯಾನಿ ಮಾಡ್ಬೋದು. 40 kg. ಕೆಜಿ. ಓಕೆ. ಇದಕ್ಕೆ ಅದಕ್ಕೆ ಏನ್ ಡಿಫರೆನ್ಸ್? ಏನ್ ರೇಟ್ ಏನ್ ಡಿಫರೆನ್ಸ್? ಸರ್ ಇದು 15,000. ಸೇಮ್ ಬ್ಯಾಟ್ರಿ, ಕಂಟ್ರೋಲರು, ಬ್ಲೋವರು ಎಲ್ಲ ಬರುತ್ತೆ. ಹಾ, ಇದರಲ್ಲಿ ಎಳೆದ್ಬಿಟ್ಟು ಹಾಕ್ಬೇಕು, ಹಾ. ಇದರಲ್ಲಿ ಡೋರ್ ಓಪನ್ ಮಾಡ್ಬಿಟ್ಟು ಹಾಕ್ಬೋದು. ಹಾ. ಇಷ್ಟೇ ಡಿಫರೆನ್ಸ್ ಇದಕ್ಕೂ ಇದಕ್ಕೂ. ರೇಟ್ 15,000. 15,000. ಇದು 20,000. 22,000. ಇದು ಬೆಟರ್ ಅಲ್ಲ? ಇದು ಮಸ್ತ್ ಇದೆ. ಅವ್ರವ್ರ ಇಷ್ಟ, ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ತಗೋತಾರೆ. ಈಗ ಪ್ರಕಾಶ್ ಅವರೇ, ಸರಿ. ನನಗೆ ಇನ್ನೂ ಒಂದಿಷ್ಟು ಮತ್ತೇನೇನು ಇದಾವ್ ತೋರಿಸ್ತೀರಾ ನೀವು? ಖಂಡಿತ ನಮ್ ಗೋಡನ್ ಕರ್ಕೊಂಡೋಗಿ ತೋರಿಸಿ ಸರ್. ಓಕೆ. ನಿಮ್ ಗೋಡೌನ್ ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿದೆ, ಹೋಗೋಣ ಬನ್ನಿ. ನಾವು ಹೋದ್ಸಲ ತೋರಿಸಿದ್ವಲ್ಲ ಅದ? ಅದೇ ಗೋಡನ್ ಸರ್. ಓಕೆ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಸರ್ ಇದು. ಓಕೆ. ನೀವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಗ್ರಾಹಕರಿಗೆ ಏನ್ ಬೇಕು ಅದನ್ನೆಲ್ಲ ಕೇಳ್ಕೊಂಡು ಬೇಕಾದ್ರೆ ಹೆಚ್ಚು ಕಡಿಮೆ ಡಿಸೈನ್ ಬೇರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಿ. ಇನ್ನೂ ದೊಡ್ಡದು ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಈಗ ಇದು 100 ಕೆಜಿ ಆಯ್ತಪ್ಪ, ನಮ್ಗೊಂದು 200 ಕೆಜಿ ಬೇಕು ಸರ್. 200 ಕೆಜಿದು ಮಾಡ್ಕೊಡ್ತೀವಿ, 500 ಕೆಜಿದು ಮಾಡ್ಕೊಡ್ತೀವಿ. ಆರ್ಡರ್ ಕೊಡ್ಬೇಕಾಗತ್ತೆ. ಸೇಮ್ ಇದೇ ಪ್ಯಾಟರ್ನ್ ಸೇಮ್ ಇರುತ್ತೆ? ಇದೇ ಪ್ಯಾಟರ್ನ್ ಇರುತ್ತೆ. ಓಕೆ, ಅದ್ಭುತ. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ನಿಮ್ ಗೋಡೌನ್ಗೆ ಹೋಗೋಣ, ಅಲ್ಲೊಂದಿಷ್ಟು ನೋಡೋಣ, ಸರಿ ಸರ್. ಉಳಿದಿದ್ದು ಮಾತುಕತೆ ಅಲ್ಲಿ ಮಾತಾಡೋಣ. ಸರಿ ಸರ್. ಸರ್ ಇದು ನಮ್ ಗೋಡನ್ ಸರ್. ಓಕೆ. ಇಲ್ಲಿ ಏನೇನಿದೆ ವೆರೈಟಿ? ಈಗ ಅಲ್ಲಿ ಅಂತೂ ತೋರಿಸಿದ್ರಿ ಸರ್, ಅದು ಹೋಟೆಲ್ಗೂ ತೋರಿಸಿದ್ವಲ್ಲ 2 ಮಾಡಲ್. ಹಾ. ಇಲ್ಲಿ ಅದಕ್ಕಿಂತ ದೊಡ್ಡದು ಚೌಟ್ರಿ ಕೂಡ ಇದೆ. ಚೌಟ್ರಿ ಈಗ ಚೌಟ್ರಿಲಿ 1,000 ಜನ 2,000 ಜನ ಅಡಿಗೆ ಮಾಡ್ಬೇಕು. ಹಾ. ನೀವು ಕೇಳಿದ್ರೆ ದೊಡ್ಡದಿಲ್ವಾ ಅಂತ ಹೇಳ್ಬಿಟ್ಟು ಹಾ. 2 ಬ್ಲೋವರ್ ಬರೋದು ತೋರಿಸ್ತೀನಿ ಬನ್ನಿ ಸರ್. ಹಾ. ಯಾರೇ ಎಲ್ಲೇ ಹೋಗ್ಲಿ ಸೌದೆ ಒಲೆ ತಗೊಳಕ್ಕೆ ಹಾ. ಈ ತರ ಒಂದು ಟೇಪ್ ತಗೊಂಡೋಗ್ಬಿಡಿ. ಟೇಪು ಏನಕ್ಕೆ ಅಂದ್ರೆ, ಹಾ. ನೀವು ಅಳತೆ ಮಾಡಿ ನೋಡ್ಕೋಬೇಕು ಫಸ್ಟ್, ಇನ್ನೆರಡು ಉರಿಯೋ ಜಾಗ ಎಷ್ಟೈತೆ ಅಂತ. ಹಾ. ಹಾ. ಟೆಕ್ನಿಕ್ ಅದೇ. ಹೌದು. ಯಾಕೆ? ಇದು ನೋಡಿ 18 ಇಂಚ್ ಐತೆ. ಹಾ. ಇದು ಹಾ. ಉರಿಯೋ ಜಾಗ ಎಲ್ಲಿ 18 ಇಂಚ್ ಇರುತ್ತೋ ಹಾ. ಅದು ನಿಮ್ಗೆ 500 ಕೆಜಿ ಮಾಡೋಂಥದ್ದು. ಇದು ಓ, ಇದು ಗೊತ್ತೇ ಇಲ್ಲಲ್ಲ ಪ್ರಕಾಶ್ ನಂಗೆ. 500 ಕೆಜಿ ಮಾಡೋಂಥದ್ದು. ಹಾ. ಇದು ಬಂದು ಬ್ಲೋವರ್ಗಳು 2 ಬರುತ್ತೆ. ಹಾ. 2 ಬ್ಲೋವರ್ ಬರುತ್ತೆ, ಕೆಳಗಡೆ ಬರುತ್ತೆ. ಹಾ. ಇಲ್ಲಿ ಆಪೋಸಿಟ್ ಅಲ್ಲಿ ಸರ್ ಸೌದೆ ಹಾಕ್ಲಿಕ್ಕೆ ಜಾಗ. ಓಕೆ. ಉದ್ದಕ್ಕೆ ಸೌದೆ ಹಾಕ್ಬೋದು. ಈಗ ಅಲ್ಲಿ 100 ಕೆಜಿ ತೋರಿಸಿದ್ರಲ್ಲ, ಇದು ಎಷ್ಟು ಕೆಜಿ ಇದೆ? 400 ಕೆಜಿ ಮಾಡ್ಬೋದು ಸರ್. 400 ಕೆಜಿ. 400 ಕೆಜಿ ಮಾಡಿ ಒಂದೇ ಸರಿ. ಹಾ. 18 ಇಂಚು ಸರ್ ಡಯ. ಇವು ಏನಿದೆ ಇದು? ಇದು ಬ್ಲೋವರ್ಗಳು. ಹಾ. 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 ಕೆಳಗಡೆ ಪೈಪ್ ಬರುತ್ತೆ, ಇಲ್ಲಿ 2 ಹೋಲ್ ಇದೆ. ಹಾ. ಈ ಹೋಲ್ ಮುಖಾಂತರ ಗಾಳಿ ಬರುತ್ತೆ. ಹಾ. ಆ ಗಾಳಿ ಹಿಂಗೆ ಸ್ಪ್ರೆಡ್ ಆಗಿ ಹಾ. ಬೆಂಕಿನ ಮೇಲ್ ತಗೊಂಡ್ಬರುತ್ತೆ. ಹಾ. 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 ಅದು ಹೊಸ ಸಿಸ್ಟಮ್ ಅಲ್ಲಿ ಮಾಡಿದ್ವಿ. ಅಂದ್ರೆ ನೀನ್ ಹೇಳ್ತಾ ಇರೋದು ಕುರುಡು ಮೆಥಡ್ ಅಲ್ಲ, ಅಳತೆ ಕರೆಕ್ಟ್ ಆಗಿರ್ಬೇಕು. ಹಾ. ನೀನು ಅದಕ್ಕೆ ತೋರಿಸ್ತಾ ಇರೋದು ಅಂತ. ಅದಕ್ಕೆ ಟೇಪ್ ತಗೊಂಡ್ ತೋರಿಸ್ತಾ ಇದೀವಿ ಅದ್ಭುತ. ನೀನು. ಹಾ. ಸರ್ ಓಕೆ. ಪ್ರತಿಯೊಬ್ರು ಒಲೆ ತಗೊಳಕ್ ಹೋಗಲಾಗ್ಲು ಹಾ. ನೀವು ಈ ತರ ಒಂದ್ ಸಣ್ಣ ಟೇಪ್ ತಗೊಂಡು ಹೋಗ್ಬಿಟ್ಟು ಹಾ. ಇನ್ನರ್ ಡಯ ಎಷ್ಟೆಷ್ಟು ಬರುತ್ತೆ. ಹಾ. ಈಗ ಭಾನುಪ್ರಕಾಶ್ ಹೆಂಗೆ ಎಕ್ಸ್ಪ್ಲೈನ್ ಮಾಡವ್ರೆ ಅವರು ಅದೇ ತರ ಎಕ್ಸ್ಪ್ಲೈನ್ ಮಾಡ್ಬೇಕು. ಹಾ. ಆತರ ತೋರಿಸಿದ್ರೆ ಮಾತ್ರ ನೀವು ಅಲ್ಲೇ ಇಷ್ಟ ಆದ್ರೆ ನೀವು ಅಲ್ಲೇ ತಗೊಳ್ಳಿ. ಹಾ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಬನ್ನಿ ಇಲ್ಲಿ ತಗೊಳ್ಳಿ. ನಿಮ್ ಸಂತೋಷ, ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲಿ ತಗೊಳ್ಳಿ. ಓಕೆ. ಈಗ ಇದೇನು ಇಷ್ಟು ದೊಡ್ಡದು ಬ್ಲೋವರ್? ಹಿಂಗ್ ಇಷ್ಟು ದೊಡ್ಡದು ಬರುತ್ತೆ? ಇದು ಪೈಪ್ ಬರುತ್ತೆ ಸರ್. ಹಾ. ಇದು 2 ಇಲ್ಲಿ ಹೋಲ್ ಇದೆಯಲ್ಲ ಸರ್, ಬನ್ನಿ ಸರ್ ಒಳಗಡೆ ತೋರಿಸ್ತೀನಿ. ಹ್ಮ್. ಇಲ್ಲಿ ಹೋಲ್ ಇದೆ ಸರ್. ಇಲ್ಲಿ ಈ ಹೋಲ್ ಮಧ್ಯಕ್ಕೆ ಈ ಪೈಪ್ ಕೂತ್ಕೋಬೇಕು ಹಿಂದೆಗಡೆ. ಹಾ. ಹಾ. ಈ ಪೈಪ್ ಕೂತ್ಕೊಂಡು ಇಲ್ಲಿ 2 ಬ್ಲೋವರ್ ಬರುತ್ತೆ. ಹಾ. ಈ ತರ ಬರುತ್ತೆ ಸರ್ ಬ್ಲೋವರ್. ಹೆಂಗದು? ಈ ಬ್ಲೋವರ್ ಇಲ್ಲಿ ಫಿಕ್ಸ್ ಆಗುತ್ತೆ. ಹಾ. ಇದು ಒಲೆ ಒಳಗಡೆ ಫಿಟ್ ಆಗುತ್ತೆ. ಆಮೇಲೆ ಈ ಬ್ಲೋವರ್ ಇಲ್ಲಿ ಕೂತ್ಕೊಳ್ಳುತ್ತೆ ಹಿಂಗೆ. ಕೆಳಗೆ 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 ಹೋಗುತ್ತೆ. ಇಲ್ಲಿ ಹೋಲ್ ಐತೆ? ಹೋಲ್ ಐತೆ ಅಲ್ಲಿ? ಐತೆ. ಹಾ. ತೋರಿಸ್ತೀನಿ ಸರ್. ಹಾ. ಇಲ್ಲಿ ನೋಡಿ ಸರ್, ಇಲ್ಲಿ ಫಿಟ್ ಆಗುತ್ತೆ ಅದು. ಓಹೋ ಹೋ ಹೋ. ಇಲ್ಲಿ ಫಿಟ್ ಆಗುತ್ತೆ. ಹಾ. ಇದ್ರ ಮೇಲ್ಗಡೆ ಬ್ಲೋವರ್ ಇಲ್ಲಿ ಕೂತ್ಕೊಳ್ಳುತ್ತೆ ಹಿಂಗೆ. ಓಕೆ. ಓಕೆ. ಹಾ. 2 ಬ್ಲೋವರ್ ಹಾ. ಈ ತರ ಕುತ್ಕೊಂಡು ನಿಮ್ಗೆ ಜೋರ ಗಾಳಿ ಬರೋದ್ರಿಂದ ಹಾ. ಒಳ್ಳೆ ಬೆಂಕಿ ಬರುತ್ತೆ. ಅಂದ್ರೆ ನೀವು ಅಲ್ಲಿ ಸಿಂಗಲ್ ತೋರಿಸಿದ್ರಿ, ಇದು 2 ಡಬಲ್ ಗಾಳಿ ಜಾಸ್ತಿ ಬರುತ್ತೆ, ಫೈರು ಜಾಸ್ತಿ ಆಗುತ್ತೆ. ಯಾವತ್ತು ಬೆಂಕಿಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಹಾ.
ಅದಕ್ಕೆ ಒಂದು ಇನ್ನರ್ ಡಯಾ ಒಂದು ರೌಂಡ್ ಬೇಕು. ಹಾ. ಅದು ಯಾವಾಗ ಅದಕ್ಕೆ ಒಳಗಡೆ ಚೆನ್ನಾಗಿ ನಿಮ್ಗೆ ಗಾಳಿ ಸಿಗುತ್ತೋ ಆವಾಗ ಏನಾಗುತ್ತೆ, ಬೆಂಕಿ ಜೋರು ಉರ್ಸುತ್ತೆ ಈ ತರ. ಓಕೆ. ಅದೇ ಒಂದು ಕಾನ್ಸೆಪ್ಟ್ ಸರ್ ನಮ್ದು. ಓಕೆ, ಈಗ ಇದು ಕರೆಂಟ್ ಮನೆಯ ಕರೆಂಟ್ಗೆ ಆಗುತ್ತಾ ಸರ್? 12 ವೋಲ್ಟ್ ಬ್ಯಾಟ್ರಿ ಕೊಡ್ತೀವಿ, 12 ವೋಲ್ಟ್ ಬ್ಯಾಟ್ರಿನ ಆಗುತ್ತೆ ಇದಕ್ಕೆ. ಹೌದಾ? 12 ವೋಲ್ಟ್ ಬ್ಯಾಟ್ರಿಲಿ ಒಂದ್ಸಾರಿ ಆ 12 ವೋಲ್ಟ್ ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ ನೀವು ಅದನ್ನ ನೀವು ಒಂದ್ 3 ದಿನನಾದ್ರೂ ಉಪಯೋಗಿಸಬಹುದು. ಹಾ ಹಾ, ಖಂಡಿತ. ಹೌದಾ? ಹೌದು ಸರ್. ಬ್ಯಾಟ್ರಿ 3 ದಿವಸ ಕಂಟಿನ್ಯೂ ಆಗಿ 8 ಗಂಟೆ ಮಾಡ್ತೀನಿ ಅಂದ್ರು, 8 3 ದಿನ ಮಾಡ್ತೀನಿ ಅಂದ್ರು ಹಾ, ನೀವು ಅದನ್ನ 3 ದಿವಸ ಉಪಯೋಗಿಸಬಹುದು. ಚಾರ್ಜ್ ಎಷ್ಟೊತ್ತಾಗುತ್ತದೆ? 5 ಗಂಟೆ ಟೈಮ್ ಚಾರ್ಜ್ ಸಾಕು. 5 ಗಂಟೆ ಟೈಮ್ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಮಾಡಿ ಇಟ್ಕೊಂಡ್ರೆ ಆಯ್ತು. ರಾತ್ರಿ ಮಾಡಿ ಇಟ್ಕೊಂಡ್ರೆ ಮುಂಜಾನೆ ಶುರು ಇದು. ಮುಂಜಾನೆ ಶುರು. ಈಗ ಸಪೋಸ್ ಕರೆಂಟ್ ಇಲ್ದಿರೋ ಜಾಗದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದು ಅವರು ಕೂಡ ಉಪಯೋಗಿಸಬಹುದು ಇದನ್ನ. ಓಕೆ, ಇದು ಎಷ್ಟೀಗ ಸರ್? ಇದು 24,000 ರೂಪಾಯಿ ಸರ್. ಬೇರೆಯವ್ರ ತರ ಜಾಸ್ತಿ ಹೇಳಲ್ಲ ನಾವು. ಇದು ಬೇರೆಯವರು 78,000 ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡಿಕೊಂಡವ್ರೆ, ಟ್ಯಾಕ್ಸ್ ಕಟ್ಟಬೇಕು, ಹುಡುಗರು ಸಂಬಳ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ದುಡ್ಡು ಕೊಡಬೇಕು. ಅವಾಗ ಏನಾಗುತ್ತೆ, ಕಾಸ್ಟ್ ಯಾರ ಮೇಲೆ ಹಾಕ್ತಾರ ಅವರು? ಜನಗಳ ಮೇಲೆ ಹಾಕೋದು. ಓಕೆ, ನಾವೊಂದು ಸಿಂಪಲ್ ಆಗಿ ಮಾಡ್ತಾ ಇದೀವಿ ಸರ್. ನಮ್ಮ ಹತ್ರ ಅವ್ರ ಹತ್ರ ಅಷ್ಟು ಇರಷ್ಟು ಹಾಕು, ನಮ್ಮ ಹತ್ರ ಇಲ್ಲ, ಒಪ್ಕೋತೀನಿ. ಆದ್ರೆ ನಮ್ಮ ಹತ್ರ ಬಹಳ ಕಮ್ಮಿ ದುಡ್ಡು. ಅಂದ್ರೆ ನೀವು ಮ್ಯಾನುಫ್ಯಾಕ್ಚರ್ ನೀವೇ ಮಾಡೋದ್ರಿಂದ ಆ ಎಲ್ಲ ಕಾಸ್ಟ್ ಉಳಿತಾಯ ಆಗುತ್ತೆ ಸರ್. ಮಧ್ಯದವ್ರು ಯಾರು ಇಲ್ಲ, ಈಗ ಯಾರು ಇಲ್ಲ ಸರ್. ನೀವೇ ರೆಡಿ ಮಾಡೋದು, ನೀವೇ ಸೇಲ್ ಮಾಡೋದು ಸರ್. ಓಕೆ, ಅದ್ಭುತ. ಹಾ, ನಾವೇನಂದ್ರೆ ವರ್ಕರ್ಸ್ಗೆ ಕೂಲಿ ಕೊಡ್ತೀವಿ, ಆ ಕೂಲಿ ಇದ್ರ ಮೇಲೆ ಹಾಕಿರ್ತೀವಿ ಅಷ್ಟೇ. ಅಷ್ಟೇ ಬೀಳೋದು ನಿಮ್ಗೆ ಎಕ್ಸ್ಟ್ರಾ. ಓಕೆ, ನಿಮ್ಗೇನು ಟ್ರಾನ್ಸ್ಪೋರ್ಟ್ ಹಾಕ್ಬೇಕು, ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರು ಬಂದಾಗ ನೀವುಗಳೇ ಅವರಲ್ಲೇ ಅವ್ರವ್ರಿಗೆ ಬಂದಾಗ ಅವ್ರು ಕೊಟ್ಕೋತಾರೆ. ಈಗ ಆಯ್ತು, ಇದನ್ನ ನೋಡ್ತಕ್ಕಂಥವ್ರು ಇಷ್ಟು ದೊಡ್ಡದಿದೆ, ಯಾರಾದ್ರೂ ಆರ್ಡರ್ ಮಾಡಿದ್ರೆ ಹೆಂಗ್ ಕಳಿಸ್ತೀರಿ ಇದನ್ನ? ಸರ್, VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ, ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಯಾವ ಊರನ್ನಾದ್ರೂ ಮಾಡಬಹುದು. ಆಯ್ತು, ಇದು 400 kg ಆಯ್ತು, ಅಲ್ಲಿ 100 kg ನೋಡಿದ್ವಿ, ಮತ್ ಬೇರೆ ಬೇರೆ ಅಲ್ಲೇ ನಿಮ್ಗೆ 40 kg ತೋರಿಸಿದ್ನಲ್ಲ ಸರ್, ಇದ್ರ ಕೆಳಗಡೆ ವೀಲ್ ಇದೆ ಸರ್. ನೋಡಿ ಸರ್, ವೀಲ್ ಈ ತರ ವೀಲ್ ಇದೆ, ಕಬ್ಬಣದ ವೀಲ್ ಸರ್. ಈ ತರ ಈ ತರ ಕಬ್ಬಣದ ವೀಲ್ ಬರುತ್ತೆ. ಇದನ್ನ ಸರ್ ಈ ತರ ಎಳೆದ್ಬಿಟ್ಟು ಈಚೆ ಇದೇನಂದ್ರೆ ಇಲ್ಲಿ ಓಪನ್ ಮಾಡಿ ಉದ್ದ ಸೌದೆ ಹಾಕ್ಬೋದು. ಆಯ್ತಾ? ಇದ್ರಲ್ಲಿ ಎತ್ತಿ ಕೆಂಡ ಬೂದಿ ಈಚೆ ಮೇಲ್ಗಡೆ ಹಾಕಿ ಬಿರಿಯಾನಿ ಮಾಡೋರು ದಮ್ಗೆ ಹಾಕಕ್ಕೆ ಈ ತರ ಮಾಡ್ಕೋಬಹುದು. ಇದ್ರಲ್ಲಿ ಆತರ ಅಲ್ಲ, ಈ ತರ ಈ ಸಿಸ್ಟಮ್ ಈ ತರ ಇದೆ, ಹಿಂಗ್ ಎಳೆಯೋದು. ಮತ್ತೆ ಬೂದಿ ಈಚೆ ಬೀಳಕ್ಕೆ ಟ್ರೈ ಕೂಡ ಇದೆ. ಇಲ್ಲಿ ಟ್ರೇ ಬರುತ್ತೆ, ಬೂದಿ ತೆಗೆದು ಈಚೆ ಹಾಕಕ್ಕೆ ಟ್ರೇ. ಇದ್ರಲ್ಲಿ ಸರ್ 40-45 kg ಮಾಡ್ಬೋದು ಸರ್. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ, ಇವತ್ತು ಜಸ್ಟ್ ಬುಕ್ ಆಗಿರೋದು ಯಾರು ಅಂತ ತೋರಿಸ್ತೀನಿ. ಬೆಂಗಳೂರು ಕಮಿಷನರ್ ಅಲೋಕ್ ಸರ್ ಇದಾರಲ್ಲ ಸರ್. ಸರ್ ಇವರೇ ಸರ್. ಹೌದು, ಅಲೋಕ್ ಕುಮಾರ್ ಗೊತ್ತಲ್ವೇ? ಬೆಂಗಳೂರು ಕಮಿಷನರ್. ಇವರು ಬುಕ್ ಮಾಡಿದ್ದಾರೆ. ಹೌದಾ? ಇವರು ಬುಕ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಡೆಲಿವರಿ ಕೊಡ್ಬೇಕು 5 ಗಂಟೆಗೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವ್ರ ಸ್ನೇಹಿತರು ಇವರು. ಇವ್ರದ್ದು ಡಾಗ್ ಫಾರ್ಮ್ ಇದೆ ಸರ್ ಬೆಂಗಳೂರಲ್ಲಿ, ಬಹಳ ದೊಡ್ಡ ಪ್ರಮಾಣದಲ್ಲಿ. ಅವ್ರಿಗೆ ಬುಕ್ ಮಾಡಿದ್ದಾರೆ, ಈಗ ಅವ್ರಿಗೆ ಕೊಡಬೇಕು. ಅಮೌಂಟ್ ಕೂಡ ಹಾಕಿದ್ದಾರೆ ಸರ್, ತೋರಿಸ್ತೀನಿ ಸರ್. ನೋಡಿ, 14,500 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದೀವಿ. 500 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದೀರಿ. 15,000 ರೂಪಾಯಿ ಇದೆ, 500 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದೀವಿ. ಈ ಅಟ್ ಪ್ರೆಸೆಂಟ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರಲ್ಲ ಶಿವರಾಜ್ ಕುಮಾರ್ ಮಾಮಯ್ಯ, ಅವ್ರ ಹೆಸರು ಮಗದು ಬಂಗಾರಪ್ಪ ಅವರು, ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಈಗ ಮೊನ್ನೆ ಗುಬ್ಬಿಲಿ ಚಂದ್ರಶೇಖರ್ ಮಹಾಸ್ವಾಮೀಜಿ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದೀವಿ. ಮೊನ್ನೆ ಒಂದು 8 ಒಲೆ ತಗೊಂಡಿದ್ದಾರೆ ಸರ್ ಅವರು. ಅವರು ಮಕ್ಕಳೆಲ್ಲ ಇದಾರಂತೆ, ಅದಕ್ಕೋಸ್ಕರ ಈ ತರದ್ದು ಸರ್, ಈ ತರದ್ದು 4 ಕೊಟ್ಟಿದ್ದೀವಿ. ಮನೆದು ಒಂದು 4 ಕೊಟ್ಟಿದ್ದೀವಿ. ಮೈಸೂರಲ್ಲಿ ಒಂದು ಸಮ್ಮೇಳನ ಇತ್ತು, ಅಲ್ಲಿಗೆ ಬಂದಿದ್ರು, ಆಗ ಇಲ್ಲೇನೆ ತಗೊಂಡೋಗಿ ನಾನು ಡೆಲಿವರಿ ಕೊಟ್ಬಿಟ್ಟು ಬಂದೆ. ಮತ್ತೆ ಈಗ ಅಟ್ ಪ್ರೆಸೆಂಟ್ ಸಿದ್ಧಗಂಗಾದಲ್ಲಿ ಚಿಕ್ಕಬುದ್ದಿ ಅವರು ಇದ್ದಾರೆ, ಚಿಕ್ಕಬುದ್ದಿ ಅವರು. ಅವ್ರಿಗೆ ನಾವು ಈ ತರದ್ದು ನಮ್ದು ಮನೆದು 3 ಕೊಟ್ಟಿದ್ದೀವಿ ಸರ್. ಅವರು 4 ಕಡೆ ನೋಡಿದ್ರಂತೆ, ಅವ್ರಿಗೆಲ್ಲೂ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅವರು ನನಗೆ ಫೋನ್ ಮಾಡಿ, ಯಾಕೆಂದ್ರೆ ಅವರು ತಿಂಕು ಬಹಳ ಇರುತ್ತೆ ಸರ್. ಅವರೆಲ್ಲ ಸುಮ್ಮನೆ ಸ್ವಾಮೀಜಿಗಳಾದವರಲ್ಲ, IIT-ಲಿ ಓದಿ ಅವರು ಒಳ್ಳೆ ಎಜುಕೇಶನ್ ಗ್ರಾಜುಯೇಟ್. ಅವರು ಸುಮ್ಮನೆ ಸ್ವಾಮೀಜಿಗಳಾಗಲ್ಲ ಅವರು. ಮತ್ತೆ ಅವ್ರ ಬಗ್ಗೆನೂ ಬಹಳಷ್ಟು ತಿಳ್ಕೊಬೇಕು ನಾವು. ಅಂಥವ್ರು 4-6 ಕಡೆ ನೋಡಿ, ಭಾನುಪ್ರಕಾಶ್ ಹತ್ರ ಇಸ್ ಓಕೆ, ಇವ್ ಮಾಡಿರೋ ಮೆಥಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆರ್ಡರ್ ಮಾಡಿ 4 ಒಲೆ ತರಿಸ್ಕೊಂಡಿದ್ದಾರೆ ಸರ್. ಅವರು ಈಗ್ಲೂ ಒಂದು 10 ಜನ ಅವ್ರ ಶಿಷ್ಯ ವರ್ಗದವರು ಮತ್ತೆ ಅವ್ರಿಗೆ ಊಟ ಮಾಡಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮು ಒಲೆಲೆ ಊಟ ಮಾಡಿ ಅವ್ರಿಗೆ ಬಡಿಸೋದು. ಮತ್ತು ಅವರ ಸಹೋದ್ಯೋಗಿಗಳು ಅಲ್ಲಿ ಕೆಲಸ ಮಾಡೋಂಥವ್ರು ಯಾರು ಇದ್ದಾರೋ ಅವರು ಒಂದು 10 ಒಲೆ ತರಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ಅಂದರೆ ಸಿದ್ಧಗಂಗಾದಲ್ಲಿ ಮೊದಲನೇ ಪ್ರಸಾದ ಶುರುವಾಗದೆ ನಿಮ್ಮ ಒಲೆಯಿಂದ? ಹೌದು ಸರ್, ಸ್ವಾಮೀಜಿಗಳಿಗೆ ಊಟ ಮಾಡೋದು ನಮ್ಮ ಒಲೆಯಲ್ಲೇ ಸರ್. ಈಗಲೂ ಅದೃಷ್ಟ ಮಾಡಿದ್ಯಪ್ಪ, ಪುಣ್ಯವಂತ ನೀನು. ಮತ್ತು ಈಗ ಮೊನ್ನೆ ಒಬ್ಬರು ಹೊನ್ನೂರು ಪ್ರಕಾಶ್ ಅಂತ ಹೇಳ್ಬಿಟ್ಟು ರೈತರ ಸಂಘ ಅಧ್ಯಕ್ಷರಿದ್ದಾರೆ ನೋಡಿ, ಅವರು ಬಂದು ಮನೆ
ನಮ್ಮ ಮನೆಗೆ ಬಂದು ತಗೊಂಡೋದ್ರು. ಓಕೆ, ಅದ್ಭುತ. ಹಾ, ಸುಮಾರು ಸೆಲೆಬ್ರಿಟೀಸ್ಗಳೆಲ್ಲ ತಗೊಂಡಿದ್ದಾರೆ. ನನಗೆ ನೆನಪು ಬರಂಗೆ ಯಾರ್ದು ಅಂತ ಹೇಳ್ತಾ ಇದ್ದೀನಿ. ನಮಗೆ ಎಷ್ಟು ಡಿಸ್ಕೌಂಟ್ ಇಲ್ವಾ? ಖಂಡಿತ ಯಾರು ಬರ್ತಾರೋ ಎಲ್ರಿಗೂ ಮಾಡ್ಕೊಳ್ಳೋಣ. ಅದಕ್ಕೆ ನಾವೊಂದು ಆಫರ್ ತಂದಿದ್ದೀವಿ ಸರ್. ಏನದು ಸರ್? ಈಗ ನೀವು ಮುಂಚೆ ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿದಾಗ ಈ ಸಿಸ್ಟಮ್ ಇರಲಿಲ್ಲ ಸರ್. ಏನಂತಂದ್ರೆ ಬರೀ ಇನ್ನರ್ ಚೇಂಬರ್ನ ಎತ್ತಿ ಚೆಲ್ಲಂಗ್ ಮಾಡಿದೀವಿ ಸರ್. ಇದನ್ನ ಬೂದಿ ಎತ್ತಿ ಚೆಲ್ಲಂಗ್ ಮಾಡಿದೀವಿ. 304 ಗ್ರೇಡ್ 1.5 mm ಥಿಕ್ನೆಸ್. ಇದು 2 mm ಥಿಕ್ನೆಸ್ ಶೀಟ್ ಬರುತ್ತೆ. ಮಧ್ಯ ಗ್ಲಾಸ್ ಫುಲ್ ಫಿಲ್ ಆಗಿರುತ್ತೆ. ಮತ್ತೆ ಒಳಗಡೆನೂ ಕೂಡ ಸ್ಟೀಲ್ ಸ್ಟ್ರೀಟ್ ಇರುತ್ತೆ. ಇದು ಬ್ಯಾಟ್ರಿಲಿ ಆನ್ ಆಗುತ್ತೆ. ಹೆಂಗೆ ಅಂದ್ರೆ ನೋಡಿ, ಅಲ್ಲಿ ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಆನ್ ಮಾಡ್ತೀನಿ ನೋಡಿ ಸರ್. ಇಲ್ಲಿ ಆನ್ ಮಾಡಿದ ತಕ್ಷಣ ಫ್ಯಾನ್ ತಿರುಗ್ತಾ ಇದೆ. ಈ ಫ್ಯಾನೇ ಗಾಳಿ ಊದೋದು. GA ಫ್ಯಾನು ಸುಟ್ಟಾಗಲ್ಲ. ಇದು ಇದ್ರೊಳಗಡೆ ಹಾಕ್ಬಿಟ್ಟು ಸರ್ ಸಣ್ಣ ಸೌದೆ ಅರ್ಧ ಹಾಕಿ ಸಾಕು. ಎಲ್ಲಿ ಹಾಕೋದು ಸೌದೆ? ಇದ್ರೊಳಗಡೆ. ಇದ್ರೊಳಗಡೆ ಹಾಕಿ ತಳ್ಳೋದು ಸರ್. ಇದ್ರ ಮೇಲೆ ಪಾತ್ರೆ ಇರುತ್ತೆ ಸರ್. 25 ಲೀಟರ್ ನೀರು ಕಾಯಿಸ್ಕೋಬಹುದು. ಒಂದು ಯಾವತ್ತಾರು ನೀವು ಫಂಕ್ಷನ್ ಮಾಡ್ತೀನಿ ಅಂದ್ರೆ ಅರ್ಧ ಕೆಜಿನೂ ಮಾಡ್ಬೋದು, 10 ಕೆಜಿನೂ ಮಾಡ್ಬೋದು. ಈ ತರ ವ್ಯವಸ್ಥೆ ಇದೆ. ಇದೇ ತರದ್ರಲ್ಲಿ ಇದು 25 ಕೆಜಿ ಸರ್. ಇದು ಇದ್ರಲ್ಲೂ ಅದೇ ತರ ಸಿಸ್ಟಮ್ ಸರ್. ಇದನ್ನ ಮಾತ್ರ ಎತ್ಕೊಂಡೋಗಿ 304 3 mm ಥಿಕ್ನೆಸ್. ಇದು 3 mm ಥಿಕ್ನೆಸ್. ಇದನ್ನು ಕೂಡ ಈಚೆ ಚೆಲ್ಬಿಟ್ಟು ಈ ಗೋಬಿ ಮಾಡೋರು ಮತ್ತೆ ಪಾನಿಪುರಿ ಮಸಾಲ ಮಾಡೋರು ಜಾಸ್ತಿ ನಮ್ಮ ಹತ್ರ ಇದೇ ತಗೋತಾ ಇದ್ದಾರೆ ಸರ್. ಅಂದ್ರೆ ಈ ಬಂಡಿ ಗಿಂಡಿಯಲ್ಲಿ ಇಟ್ಕೊಳಕ್ ಅನುಕೂಲ ಆಗುತ್ತೆ ಅಂತ? ಹೌದು ಸರ್, ಹೌದು ಸರ್. ಅಲ್ಲ, ಈ ಸ್ಟ್ಯಾಂಡು ಬೇಕಾ? ಅದು ಆದ್ರೆ ಸಾಕಾ? ಇಲ್ಲ, ಸ್ಟ್ಯಾಂಡು ಬೇಕು ಸರ್. ಸ್ಟ್ಯಾಂಡು ಸಮೇತನೂ ಕೊಡ್ತೀವಿ ಸರ್. ಎಷ್ಟು ಸರ್? ಅದು 9,500. ಇದು 4,800 ರೂಪಾಯಿ ಇದೆ. ಇದಕ್ಕೊಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಏನ್ ಸರ್? ಸರ್ ಅದನ್ನೇ ನಿಮ್ಗೆ ಹೇಳೋಣ ಅಂತ ಈಗ ಸರ್. ಇದು ಮತ್ತೆ ಇದೇನು ಗೊತ್ತೇ? ಬ್ಯಾಟ್ರಿ ಕವರ್ಡ್ ಆಗಿರೋದು ಇಡೀ ಇಂಡಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಸಿಗೋದು ಸರ್. ಬ್ಯಾಟ್ರಿ ಕವರ್ ಆಗಿರೋದು. ಇದ್ರೊಳಗಡೆ ಬ್ಯಾಟ್ರಿ ಇರ್ತದೆ 6 ವೋಲ್ಟ್. ಈ ತರ ಬೇರೆ ಕಡೆ ಎಲ್ಲ ಹೆಂಗ್ ನೋಡ್ತೀವಿ ನಾವು? ಓಪನ್ ಇರುತ್ತೆ ಕಾಣುತ್ತೆ. ಅದರಿಂದ ನಮ್ಮ ಹತ್ರ ಕ್ಲೋಸ್ ಇರುತ್ತೆ. ಮತ್ತೆ 6 ತಿಂಗಳು ವಾರಂಟಿ ಕೊಡ್ತೀವಿ ಸರ್. ಈ ಒಲೆಗೆ ಮತ್ತೆ ಈ ಒಲೆಗೆ ಎರಡಕ್ಕೂ ಆಫರ್ ಕೊಡ್ತಾ ಇದೀವಿ ಸರ್. ಇದು 2,800 ರೂಪಾಯಿ ಇದೆ. BPL ಕಾರ್ಡು, ಯಶಸ್ವಿನಿ, ಅಂತ್ಯೋದಯ ಮತ್ತೆ ರೈತರ ಕಾರ್ಡು, ಮಿಲಿಟರಿಲಿ ಇರೋರಂತವ್ರು ಅವ್ರಿಗೆಲ್ಲಾನು ಇದಕ್ಕೂ 400 ರೂಪಾಯಿ ಕಡಿಮೆ ಆಗುತ್ತೆ. ಇದಕ್ಕೂ 400 ರೂಪಾಯಿ ಕಡಿಮೆ ಆಗುತ್ತೆ. ಅದ್ಭುತ ಇದೆ. ಏನಂದ್ರೆ ಆಫರ್ಗಳು ಕೊಡ್ಬೇಕು ಅಂದ್ರೆ ಜನಗಳಿಗೆ. ಯಾಕಂದ್ರೆ BPL ಕಾರ್ಡ್ ಇರೋರೆಲ್ಲ ಬಡವರು, ಮಧ್ಯಮ ವರ್ಗದವರು. ಅವ್ರಿಗೊಂದು ಆಫರ್ ಕೊಡೋಣ ಅಂತ. ಇಲ್ಲಿ ಪ್ರಪಂಚದಲ್ಲಿ ಸಾಹುಕಾರರು ಇದಾರೆ, ಬಡವರು ಇದಾರೆ. ನಾವು ಬಡವ್ರಿಗೆ ಏನಾದ್ರು ಮಾಡೋಣ ಅಂತೇಳಿ ಅವ್ರಿಗೆ ಒಂದು ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅದು ಹೆಂಗೆ? ಅದು ನಿಮ್ಗೆ ಅದನ್ನ ಫೋಟೋ ತೆಗೆದು ಕಳಿಸ್ಬೇಕಾ? ಯಾರು ಆರ್ಡರ್ ಮಾಡಿದ್ರಿ ಏನ್ ಮಾಡ್ಬೇಕು? ಈಗ ಹುಬ್ಳಿಯಿಂದನೋ ಬೆಳಗಾವಿಂದನೋ ಧಾರವಾಡದಿಂದ ಆರ್ಡರ್ ಮಾಡ್ತಾರೆ ಸರ್. ನಾವು ಕೇಳ್ತೀವಿ ಸರ್ ನಿಮ್ಮ ಹತ್ರ BPL ಕಾರ್ಡ್ ಇದೆಯಾ ಅಂತ. ಹೌದು ಸರ್ ಇದೆ ಅಂತಾರೆ. ಆಗ ನಾವೇನ್ ಮಾಡ್ತೀವಿ ಸರ್, ಅದ್ರದ್ದೊಂದು ಫೋಟೋ ಕಳಿಸಿ. ಫೋಟೋ ಕಳಿಸ್ಕೊಳ್ಳಿ, ಅವ್ರಿಗೆ 400 ರೂಪಾಯಿ ಡಿಸ್ಕೌಂಟ್ ಮಾಡ್ಬಿಟ್ಟು ಬಿಲ್ ಬರ್ಬಿಟ್ಟು ವಾಟ್ಸ್ಆಪ್ ಮಾಡ್ತೀವಿ. ಓಕೆ, ಅದೇ ಅಡ್ರೆಸ್ ಇರ್ಬೇಕಾ? ಯಾರ್ಯಾರ್ದಾರ ಇಸ್ಕೊಂಡು ಕಳಿಸಿದ್ರೆ ಏನ್ ಮಾಡ್ತೀರಪ್ಪ? ಇಲ್ಲ, ಅಣ್ಣ ತಮ್ಮದಿರ್ದು ಯಾರಿದ್ರು ನಡೀತದೆ. ನಮ್ಗೇನು ಒಂದು ಆಧಾರ್ ಕಾರ್ಡು BPL ಕಾರ್ಡ್ ಬೇಕಷ್ಟೇ. ಒಟ್ನಲ್ಲಿ ಈ ಒಲೆ ತಗೊಂಡವ್ರು ಒಂದು BPL ಕಾರ್ಡ್ ಕಳಿಸಿದ್ರೆ ಅದಕ್ಕೆ 400 ರೂಪಾಯಿ ಡಿಸ್ಕೌಂಟ್ ಇದೆ ಸರ್. ಹೌದಲ್ಲ? ಖಂಡಿತ. ಸೂಪರ್. ಓಕೆ, ಇನ್ನು ಅವಕ್ಕೆಲ್ಲ ಏನೀಗ ಫಿಕ್ಸ್ ರೇಟ್? ಏನಿಲ್ಲ ಸರ್, ನಮ್ಮ ಹತ್ರ ಬನ್ನಿ ಸರ್. ನೀವು ಆನ್ಲೈನ್ ತರ್ಸ್ಕೊಂಡ್ರು ಮಾತಾಡೋಣ, ಅಲ್ಲೂ ನಿಮ್ಗೆ ಕಮ್ಮಿ ಮಾಡ್ಕೊಡೋಣ. ಇಲ್ಲ ಸರ್ ನಮ್ಗೆ ಡಿಸ್ಕೌಂಟ್ ಕೊಡಿ ಅಂದ್ರೆ ಅದ್ರಲ್ಲೂ ಕೊಡೋಣ. ನಮ್ಮ ಹತ್ರ ಏನು ಹಿಡ್ದಿದ್ದ ಆಟ ಇಲ್ಲ ಸರ್. ನಮ್ಮ ಹತ್ರ ಹಿಡ್ದಿದ್ದ ಆಟ ಇಲ್ಲ. ನೀವೇನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೇಳ್ತೀರಾ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವ್ ಎಷ್ಟು ಬಿಡ್ಬೇಕಾಗುತ್ತೋ ಅಷ್ಟು ನಾವು ಬಿಟ್ಟು ಎಲ್ರಿಗೂ ಕೊಡೋಣ. ಸೊ ಇದರಲ್ಲಿ ಕೂಡ ಒಂದಿಷ್ಟು ಮಾರ್ಜಿನ್ ಇದೆ ಹಂಗಾರೆ. ಒಂದು ಈಗ ಕೊಟ್ಟು ಬಿಡ್ತೀರಿ. ಇದನ್ನ ಸರ್ವಿಸ್ ಬಹಳ ಇಂಪಾರ್ಟೆಂಟ್ ಪ್ರಕಾಶ್ ಅವರೇ. ಯಾಕೆಂದ್ರೆ ಯಾವುದೇ ಒಂದು ವಸ್ತುನ ಕೊಟ್ಟಾಗ ಏನಾದ್ರೂ ಕೆಟ್ಟ ಹೋದ್ರೆ, ಈಗ ನಿಮ್ಮನ್ನ ನಂಬ್ಕೊಂಡು ಹೋಟೆಲ್ ಮಾಡಿರ್ತಾರೆ, ಯಾರೋ ಪಾಪ ಬಂಡಿ ಹೋಟೆಲ್ ಮಾಡಿರ್ತಾರೆ, ಮನೇನ ಆಗಿರ್ಬೋದು, ಏನಾಗಿರ್ಬೋದು, ನಿಂತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಲ್ವಾ? ಅವಾಗ ಸರ್ವಿಸ್ ಯಾಕೆ ಕೊಡ್ತೀರಿ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನೀವು ಕೇಳ್ದಂತ ಪ್ರಶ್ನೆಗೆ ನಾನು ಉತ್ತರ ಏನ್ ಕೊಡ್ತೀನಿ ಅಂದ್ರೆ ಸರ್, ಈಗ ಸಾಮಾನ್ಯವಾಗಿ ಈ ಮೋಟ್ರ್ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, 100 ರೂಪಾಯಿ ಅವ್ರವ್ರ ಮನೆಗೆ ನಾವು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ. ಇದು ಹೋದ್ರೆ 160 ರೂಪಾಯಿ ಅವ್ರ ಮನೆಗೆ ನಾವು ಕೊರಿಯರ್ ಮಾಡ್ತೀವಿ. ಅದೇ ಹೋಗಿದೆ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ಒಟ್ಟು ಉರಿತಾ ಇಲ್ಲಪ್ಪ ನನಗೆ. ನೋಡಿ ಸರ್, ಈಗ ಆನ್ ಆಯ್ತಾ, ಇದ್ರೊಳಗಡೆ ಒಂದು ಕೆಂಪ್ಲೇಟ್ ಬರ್ತಾ ಇದೆ ನೋಡಿ. ಇದು ಬರ್ತಾ ಇಲ್ಲ ಅಂದ್ರೆ ಇದು ಹೋಗಿದೆ ಅಂತ, ಇದು ಬಂದು ಇದು ತಿರುಗ್ತಾ ಇಲ್ಲ ಅಂದ್ರೆ ಮೋಟರ್ ಹೋಗಿದೆ ಅಂತ ಅರ್ಥ. ಹಂಗೆ ಪಕ್ಕದಲ್ಲಿ ಮಿಕ್ಸಿ ರಿಪೇರಿ ಮಾಡೋರು ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ ಸರ್. ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಪಕ್ಕದಲ್ಲಿ ತೋರಿಸ್ಬಿಟ್ರೆ ಸರ್ ಇಂಥದ್ದು ಹೋಗಿದೆ ಅಂತಾರೆ. ಅಂತದ್ದು ಸರ್ ಇಂಥದ್ದು ಹೋಗಿದೆ ಅಂತ ನಮ್ಗೆ ಫೋನ್ ಮಾಡಿ ಹೇಳಿದ್ರೆ 100 ರೂಪಾಯಿ ತಗೊಂಡು ನಿಮ್ಮ ಮನೆಗೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ. ಯಾಕೆ ಅವರೇ ಹಾಕಕ್ಕಾಗಲ್ಲ? ಅದು ಎಲ್ಲಿ ಸಿಗಲ್ವಾ? ಹಾಕ್ಬೋದು. ಕೆಲವೊಂದು ಎಲೆಕ್ಟ್ರಿಕ್ ಐಟಮ್ ಮಾಡಂತ ಕಲ್ತಿರೋರು ಇದ್ರೆ ಅವರೇ ಹಾಕೋಬಹುದು. ಈಗೇನ್ ಸರ್ SLC ಹುಡುಗರು ಮಕ್ಳು ಹಾಕ್ತಾರೆ, ಇದೇನ್ ದೊಡ್ಡ ವಿಷಯನ ಇದು? ಅಲ್ಲ ಇರ್ಲಿ, ಆದ್ರೂ ತಗೊಂಡಿರ್ತಾರಲ್ಲ. ಒಟ್ನಲ್ಲಿ ನಿಮ್ದು ಸರ್ವಿಸ್ ಇದೆ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ವಿಡಿಯೋ ಕಾಲ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತೀನಿ ಸರ್. ಹೌದಾ? ವಿಡಿಯೋ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ಕೊಡ್ತೀವಿ. ಈ ತರ ಬಿಚ್ಚಿ ಈ ತರ ಹಾಕೊಳ್ಳಿ ಅಂತ ಹೇಳ್ಕೊಡ್ತೀವಿ. ಓಕೆ. ಓಕೆ,
ಸೊ ಅಲ್ಲಿಂದ ಅವರು ನಿಮ್ಮ ಅಕೌಂಟಿಗೆ ಏನಾದ್ರು ಹೇಗೆ ತರಿಸ್ಕೋಬೇಕು ಅವ್ರು ಏನ್ ಅವರು ಮಾಡಬೇಕು ಹೇಗಿದೆ ಅಕೌಂಟ್ಗೆ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕಳಿಸಿದ್ರೆ ನಾವು ಬಿಲ್ ಬರ್ದ್ಬಿಟ್ಟು ವಾಟ್ಸಪ್ ಮಾಡ್ತೀವಿ. ಅನಂತರ ಅವ್ರಿಗೆ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಬಂದ ಮೇಲೆ ಒಂದೊಂದು ಊರಿಗೆ ಬೆಂಗಳೂರಿಗೆ 100 ರೂಪಾಯಿ ಬರುತ್ತೆ, ಹುಬ್ಳಿ ಬೆಳಗಾಂ ಧಾರವಾಡಿಗೆ 150 ರೂಪಾಯಿ ಬರುತ್ತೆ. ಅವ್ರವ್ರು ಕೊಟ್ಟು ಆಫೀಸ್ಗೆ ಹೋಗಿ ಅವರೇ ಇಸ್ಕೋಬೇಕು ಸರ್. ಓಕೆ, ಇದು ಎಷ್ಟು ವರ್ಷ ಗ್ಯಾರಂಟಿ ಸರ್? ಇದಕ್ಕೆ ಇನ್ನರ್ ಚೇಂಬರ್ಗೆಲ್ಲ 1 ವರ್ಷ ಗ್ಯಾರಂಟಿ ಸರ್. ಇದು ಇನ್ನರ್ ಚೇಂಬರ್ಗೆ 1 ವರ್ಷ ಗ್ಯಾರಂಟಿ. ಆಮೇಲೆ ಏನಾಗುತ್ತದೆ? ಅರ್ಧ ಸೌದೆ ಹಾಕ್ಬೇಕು, ಕೆಲಸ ಆದ ಕೂಡಲೇ ಬೂದಿ ಕಂಡಾಗಿ ಚೆಲ್ಬಿಟ್ಟು ಹೊರಗಡೆ ಮಡಗ್ಬಿಡ್ಬೇಕು. ಅದಕ್ಕೆ ಇದನ್ನ ಸಪರೇಟ್ ಮಾಡಂಗ್ ಮಾಡಿದೀವಿ. ಅಲ್ಲ, 1 ವರ್ಷ ಆದ್ಮೇಲೆ ಏನಾಗ ಸರ್ 5 ವರ್ಷ ಬರ್ತದೆ ಮಿನಿಮಮ್ ಬಾಳಿಕೆ. 5 ವರ್ಷ ಆಮೇಲೆ ಇದು ಮಾತ್ರ ಹೋದ್ರೆ ಇದು ಮಾತ್ರ ಚೇಂಜ್ ಮಾಡ್ಕೋಬಹುದು. ಎಷ್ಟದು? ಇದು 1200 ರೂಪಾಯಿ ಸರ್. 1200. 5 ವರ್ಷ ಆದ್ಮೇಲೆ. 5 ವರ್ಷ ಆದ್ಮೇಲೆ ಈಗಲ್ಲ ಸರ್. ಅಲ್ಲ ಇರ್ಲಿ. 5 ವರ್ಷ ಆದ್ಮೇಲೆ ರೊಕ್ಕ ಮರೆ ಕೇಳ್ಬೇಕಾಗ್ತದೆ. ಆಯ್ತು ಸರ್, ಆಯ್ತು. 5 ವರ್ಷ ಆದ್ಮೇಲೆ ಅದು ಚೇಂಜ್ ಮಾಡ್ಕೋಬಹುದು. ಓಕೆ. ಇನ್ನು ಅವು ಅಂತೂ ಏನು ಅವು ಸರ್ ಏನು ಆಗಲ್ಲ ಸರ್. ಇದು ಅದು 7 mm ಥಿಕ್ನೆಸ್ HR ಶೀಟ್ ಅಂತ ಹೇಳಿ ಬರುತ್ತೆ. ಬೆಂಕಿಗೆ ತಡಿಯಂತ ಕೆಪಾಸಿಟಿ ಉಳ್ಳಂತ ಸೀಟ್ಗಳನ್ನ ನಾವು ಅದ್ರೊಳಗಡೆ ಹಾಕಿದಿರಿ. ಅದೇನಾಗಲ್ಲ. ಈಗ ಒಂದು ಪ್ರಶ್ನೆ, ಅದನ್ನು ಗ್ರಾಹಕರದು ಮತ್ತು ನಂದು ಸೇರಿ. ಈಗ ಒಂದು 10 ಸಿಲಿಂಡರ್ ಖರ್ಚಾಗ್ತಿದೆಯಪ್ಪ ನಂದು ಅಂತ ಅನ್ಕೊಳ್ಳೋಣ. ದಿವಸ 10 ಅಥವಾ ತಿಂಗಳಿಗೆ 10 ಏನಾದರೂ ಅನ್ಕೊಡ್ರಿ. ಇದನ್ನ ಯೂಸ್ ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗ್ತದೆ ಸರ್? ನಾವೇನಂದ್ರೆ ನಮ್ಮ ಕಾನ್ಸೆಪ್ಟ್ ಬಂದು ಹಳೆ ಕಾಲದಲ್ಲೆಲ್ಲ ಗ್ಯಾಸ್ ಇರಲಿಲ್ಲ. ಅವಾಗೆಲ್ಲ ಸೌದೆಲೆ ಮಾಡ್ತಿದ್ರು, ಆರೋಗ್ಯವಾಗಿದ್ರು, 100 ವರ್ಷ ಬದುಕ್ತಿದ್ರು. ಯಾವ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಕಾಯಿಲೆ ಇರಲಿಲ್ಲ. ಇವಾಗೆಲ್ಲ ಕರೆಂಟಲ್ಲಿ ಮಾಡ್ಕೊಳ್ಳೋದು, ಗ್ಯಾಸಲ್ಲಿ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ನಿಮ್ಗೆ ಗೊತ್ತು, 100 ವರ್ಷ ಬದುಕೋರು 50 ವರ್ಷ ಬದುಕ್ತಾವ್ರೆ. ನಾವು ಭಗವಂತನ ಇಚ್ಛೆ, ಅದು ಯಾವಾಗ ಬಾ ಅಂತ ನಾವು ಹೋಗ್ತಾ ಇರ್ಬೇಕು. ಇರೋ ಗಂಟನೂ ಬೋನಸ್ ಅಲ್ಲಿ ಬದುಕಿ. 50 ಆದ್ಮೇಲೆ ಬೋನಸ್ಸೇ. ನೀವು 50 ಆದ್ಮೇಲೆ ನಮ್ದೆಲ್ಲ ಬೋನಸ್ಸೇ. ನಿಮ್ದು ಎಲ್ಲ ಏನಂದ್ರೆ ನಾವು ಇರೋ ಗಂಟ ಅನ್ನೋಸಿ ಊಟ ಚೆನ್ನಾಗಿ ತಿನ್ನೋಣ ಲಾಸ್ಟ್ ಗಂಟ ಅನ್ನೋದೊಂದೇ ನಮ್ದು ಉದ್ದೇಶದಿಂದ ಮಾಡಿದೀವಿ. ಮತ್ತೆ ಈಗ ಹೋಟ್ಲವ್ರು ಏನಾದ್ರು 1 ಸಿಲಿಂಡರ್ 1 ದಿವಸಕ್ಕೆ ಖರ್ಚಾಯ್ತು ಅಂತ ಇದು ಇಟ್ಕೊಳ್ಳೋಣ, ಆ ಜಾಗಕ್ಕೆ ಬರೀ 200 ರೂಪಾಯಿ ಖರ್ಚಾಗುತ್ತೆ ಸರ್. ಸೌದೆಗೆ. ಅಲ್ಲ, ಈಗ ಕಮರ್ಷಿಯಲ್ 2000 ಇದೆ ಸಿಲಿಂಡರ್. 2000 ಇದೆ, ಬರೀ 200 ರೂಪಾಯಿ ಖರ್ಚಾಗುತ್ತೆ ಸೌದೆಗೆ. 1800 ಉಳಿತದೆ. ಈಗ ಹೋಟ್ಲು ಮಾಡಿರೋರ್ ಕಷ್ಟ ಪಾಪ ಹೋಟ್ಲವ್ರಿಗೆ ಗೊತ್ತು. ಹಾಗಾಗಿ ನಾನ್ ಹೇಳೋದೇನಂದ್ರೆ ಸರ್, ನೀವು ಹೋಟ್ಲು ದೊಡ್ಡದಾಗ್ ಮಾಡಿದ್ರೆ ಆನೆ ಬಾರ ಆನೆಗೆ, ಇರ್ವೆ ಬಾರ ಇರ್ವೆಗೆ. ಹಂಗಾಗಿ ಇದನ್ನ ನೀವು ಬಳಸಿದ್ರೆ ನಿಮ್ಗೆ ಖಂಡಿತ ನಿಮ್ಮ ಹೋಟ್ಲಲ್ಲಿ ಸಾಕಷ್ಟು ದುಡ್ಡು ಉಳಿತಾಯ ಮಾಡ್ಬೋದು. ಈ ಕಟ್ಟಿಗೆ ಒಂದೇನ ಇದಕ್ಕೆ ಮತ್ತೆ ಬೇರೆ ಇಡ್ಲಿ ಹಾಕಿದ್ರೆ ಉರಿಯುತ್ತಾ ಸರ್? ಇದ್ರಲ್ಲಿ ಇಜ್ಲಲ್ಲಿ ಉರಿಸ್ಬೋದು. ಇಜ್ಲಲ್ಲಿ ಉರಿಸ್ಬೋದು. ಇದರಲ್ಲಿ ಇಜ್ಲಲ್ಲಿ ಆಗಲ್ಲ, ಇದರಲ್ಲಿ ಸೌದೆನೆ ಬೇಕು ಸರ್. ಇನ್ನೊಂದು ಕ್ಯಾಸ್ಟ್ ಐರನ್ ಇದೆ ಇಲ್ಲಿ, ಇದ್ರಲ್ಲೂ ಇಜ್ಲಲ್ಲಿ ಉರಿಸ್ಬೋದು. ಇದು ಚೆನ್ನಾಗಿದೆಯಲ್ಲ, ಇದಕ್ಕೊಂದು ಇದನ್ನೇ ಮಾಡಿದಿರಿ ಸರ್. ಇದು ಹೊಸ ಸಿಸ್ಟಮ್ ಸರ್. ಮತ್ತೆ ಇದನ್ನ ಹೇಳಲ್ಲ ನೀವು? ಸರ್ ಹೇಳ್ತೇನೆ, ಕ್ಯಾಸ್ಟ್ ಐರನ್ ಇದು. ಇದ್ರಲ್ಲೂ ಸರ್ ಈ ತರ ಹೊರಗಡೆ ತೆಗೆದ್ಬಿಟ್ಟು ಒಳಗಡೆ ತಳ್ಳಿ ಸೌದೆ ಹಾಕೋದು. ಇಲ್ಲಿ ಬೂದಿ ತೆಗಿಯಕ್ಕೆ ಟ್ರೈ ಇದೆ. ಇದು ಸ್ಟ್ಯಾಂಡ್ ಒಂದು ಎಕ್ಸ್ಟ್ರಾ ಮಾಡಿದಿರಿ? ಇದೊಂದು ಸ್ಟ್ಯಾಂಡ್ ಒಳಗಡೆ ಇನ್ಬಿಲ್ಟ್ ಮಾಡಿದೀವಿ. ಎಷ್ಟು? ಅದಕ್ಕೆ ಎಷ್ಟು ಸರ್? ಇದು 10,800. 10,800. ಇದು ಚೆನ್ನಾಗಿದೆ ಇದು. ಅಂದ್ರೆ ಅದು ಮೂವ್ಮೆಂಟ್ ಚೆನ್ನಾಗಿದೆ. ಇದು ವೀಲ್ ಎಲ್ಲ ಇದೆಯಲ್ಲ ಇಲ್ಲಿ ಟ್ರಾಲಿ ತರ ಮಾಡ್ಬಿಟ್ಟಿದೀವಿ. ಅದೇ ಅಂದ್ರೆ ಏನಂದ್ರೆ ಜನ ಇಷ್ಟುದ್ದ ಜಾಗ ಹಿಡಿತದಲ್ಲ ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಇದು ಈ ತರ ಮಾಡಿದೀವಿ. ಓಕೆ. ಇದು ಇದ್ರೊಳಗಡೆ ಕೆಳಗಡೆ ವೀಲ್ ಕೊಟ್ಬಿಟ್ಟಿವಿ. ಹಂಗೆ ಒಟ್ ಅಂದ್ರೆ ಈಗ ಯಾರ್ಯಾರಿಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ತೀವಿ ಸರ್. ರೆಡಿನೂ ಇದೆ, ಮಾಡಿಕೊಡ್ತೀವಿ, ರೆಡಿನೂ ಇದೆ. ಓಕೆ ಸರ್, ಈಗ ನಮ್ಮ ಹತ್ರ ಏನೇನ್ ಸ್ಟಾಕ್ ಇದೆಯೋ ಇದೆಲ್ಲ ನಿಮ್ಗೆ ನಾನು ತೋರಿಸಿದೀನಿ. ಇನ್ನೂ ಎಕ್ಸ್ಟ್ರಾ ಬೇಕು ನಮ್ಗೆ, ಇನ್ನೂ ದೊಡ್ಡದು ಬೇಕಂದ್ರೆ ಇದಕ್ಕಿಂತ ದೊಡ್ಡದು ಯಾರು ಕೇಳಲ್ಲ ಅಂತ ಅನ್ಕೊಂಡಿದೀನಿ ನಾನು. ಯಾಕಂದ್ರೆ ಇದು 18 ಇಂಚ್ ಇರೋದ್ರಿಂದ 400 ಜನಕ್ಕೆ ಅಡಿಗೆ ಮಾಡ್ಬೋದು ಅಂತ, 400 kg ಮಾಡ್ಬೋದು ಅಂತ ಹೇಳಿರೋದ್ರಿಂದ ಇದಕ್ಕಿಂತ ಜಾಸ್ತಿ ನಾನು ಕೇಳಲ್ಲ ಅಂತ ಅನ್ಕೊಂಡಿದೀನಿ. ಇನ್ನೂ ಬೇಕು ದೊಡ್ಡದು ಅಂದ್ರೆ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಈಗ ಕೆಲವೊಬ್ರು ದೊಡ್ಡ ಹೋಟೆಲ್ ಉದ್ಯಮ ಮಾಡ್ತಾ ಇರ್ತಾರೆ ಪ್ರಕಾಶ್, ಅವ್ರಿಗೆ ನಿಮ್ಮ ಸಲಹೆ ಏನಾದ್ರು ಬೇಕು ಅಂದ್ರೆ ನೀವು ಅಲ್ಲಿ ಹೋಗಿ ಕೊಡೋದಿದೆಯಾ? ಅಂದ್ರೆ ಬರ್ರಿ ಇಲ್ಲೇ ನಾವೇನೋ ಮಾಡ್ತಾ ಇದೀವಿ, ಏನೇನ್ ಬೇಕು ಹೆಂಗೆ ಅಂತ ಹೇಳಿ. ಸರ್, ದೊಡ್ಡ ಮಟ್ಟಕ್ಕೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ನಾವೊಂದು 2-3 ಕೋಟಿ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದೀವಿ ಅಂದ್ರೆ ನೀವು ಸ್ವತಃ ನಮ್ಮ ಬೆಂಗಳೂರಿಗೆ ಬರ್ಬೇಕಾಗತ್ತೆ ಅಂತಂದ್ರೆ ತುಂಬಾ ದೂರ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಇರೋದು ಒಬ್ಬರೇ ಆಗಿರೋದ್ರಿಂದ ಇಲ್ಲಿ ನಾವು ಸಪ್ಲೈನು ಕೊಡ್ಬೇಕಾಗತ್ತೆ, ಮತ್ತೆ ಬಿಲ್ಲು ಬರೀಬೇಕಾಗತ್ತೆ. ಹಾಗಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ಆಗುತ್ತೆ. ಇಲ್ಲ ಸರ್, ನೀವು ಒಂದ್ಸರಿ ಬಂದು ಹೋಗಿ ಅಂದ್ರೆ ನಿಮ್ ಕಾರ್ ಕಳ್ಸಿದ್ರೆ ನಾನು ಬಂದು ಹೋಗ್ತೀನಿ, ಏನ್ ಸೆಟಪ್ ಬೇಕು ಹೇಳಿ ಮಾಡ್ಕೊಡ್ತೀನಿ. ಹೊಗೆ ಅಂತೂ ಬರಲ್ಲ ಸರ್. ನಿಮ್ಗೆ ಹಂಗೂನು ಒಂಚೂರು ಹೊಗೆ ಬರ್ತು ಅಂತಂದ್ರೆ ಇಲ್ಲಿ ಓಪನ್ ಇಟ್ಕೊಂಡು ಎಕ್ಸಿಟ್ ಫ್ಯಾನ್ಗಳು ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಕ್ಯಾಟ್ರಿಂಗ್ ಎಲ್ಲ ಕೊಟ್ಟಿದೀವಿ ಸರ್. ದಿವಸಕ್ಕೆ 2,500 ಜನಕ್ಕೆ ಊಟ ಹೋಗುತ್ತೆ. ನಮ್ಮ ಮನೆಯಲ್ಲಿ ಇದೇ ತರದ್ 3 ಕೊಟ್ಟಿದೀವಿ.
ಅವರು ಮಾಡ್ತಾ ಇದ್ದಾರೆ. ಅವರು ಎಕ್ಸಿಟ್ ಫ್ಯಾನ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಎಕ್ಸಿಟ್ ಫ್ಯಾನ್ ಇಟ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಒಂದು ಹಚ್ಚುವಾಗ 10% ಹೊಗೆ ಬರುತ್ತೆ ನೋಡಿ ಸರ್. ಆ ಹೊಗೆ ಆ ಎಕ್ಸಿಟ್ ಫ್ಯಾನ್ ಮುಖಾಂತರ ಹೊಟ್ಟೋಗುತ್ತೆ. ಮತ್ತೆ ಇನ್ನೇನಿರಲ್ಲ, ಇಂಬರ್ ಏನ್ ಬರಲ್ಲ ಸರ್. ಓಕೆ. ಅದ್ರ ಮಧ್ಯ ಹೀಟು ಗೀಟು ಕಂಟ್ರೋಲ್ ಆಗುತ್ತೆ. ಅದೇ ಇದು ಹೀಟು ಗಾಳಿ ಜಾಸ್ತಿ ಕಮ್ಮಿ ಮಾಡ್ದಂಗೆ ಉರಿ ಜಾಸ್ತಿ ಕಮ್ಮಿ ಆಗುತ್ತೆ. ಜಾಸ್ತಿನೂ ಬರುತ್ತೆ, ಕಮ್ಮಿನೂ ಆಗುತ್ತೆ. ಅದಕ್ಕೆ ಕಂಟ್ರೋಲರ್ ಕೊಟ್ಟಿದೀವಲ್ಲ ಸರ್, ಈ ತರ ಕಂಟ್ರೋಲರ್ ಇರುತ್ತೆ. ಆ ಕಂಟ್ರೋಲರ್ ಇರೋದ್ರಿಂದ ಗಾಳಿ ಜಾಸ್ತಿ ಕಮ್ಮಿ ಮಾಡಬಹುದು. ಸೊ ನಿಮಗ್ ಗೊತ್ತಿದ್ದಂಗೆ ಇಡ್ಲಿ ಸಸ್ತಾನ ಅಥವಾ ಕಟ್ಟಿಗೆ? ಸೌದೆನೆ ಸಸ್ತ ಸರ್. ಸೌದೆ 2 ಕೆಲಸ ಮಾಡುತ್ತೆ ಸರ್. ಒಂದು ಬೆಂಕಿ ಉರ್ಸುತ್ತೆ, ಆಮೇಲೆ ಇಜಲ್ ಆಗುತ್ತೆ, ಆ ಇಜಲನ್ನು ಉರಿಯುತ್ತೆ, ಆಮೇಲೆ ಪೌಡರ್ ಆಗುತ್ತೆ. ಇಜಲ್ ಹಾಕಿದ್ರೆ ಡೈರೆಕ್ಟ್ ಪೌಡರ್ ಆಗೋಗುತ್ತೆ. ಅದು ಒಂದೇ ಕೆಲಸ. ಯಾವ ಕಟ್ಟಿಗೆ ಅದರಲ್ಲಿ ಉರಿಯೋದು? ಅದೇ ಈ ಸಾಮಿಲ್ ಅಂಗಡಿಗಳಲ್ಲಿ ಕಟ್ ಪೀಸ್ ಸಿಗುತ್ತೆ ನೋಡಿ ಸರ್. ಈಗ ನಾವು ಉರ್ಸಿ ತೋರಿಸಿದ್ವಿ, ಅದೇ ತರ ಪೀಸ್ಗಳು ಹಾಕಬಹುದು. ಉದ್ದ ಸೌದೆ, ಅದರಲ್ಲಿ ಇಂಥ ಕಟ್ಟಿಗೆ ಅಂತ ಏನಿಲ್ಲ ಸರ್. ಯಾವ್ದಾದ್ರು ಹಾಕಬಹುದು, ಎಲ್ಲ ಕಡೆ ಸಿಗುತ್ತೆ, ತಗೊಂಡೋಗಿ ಅಂತ ಹೇಳಿ. ಹೆಂಗ್ ಸಿಗುತ್ತೆ ಅದು ನಿಮ್ಗೆ ಗೊತ್ತಿದೆಯಲ್ಲ ಸರ್? ಇದ್ರೆ ಸೌದೆ ಡಿಪೋ ಅವ್ರವ್ರ ಹತ್ರ ಎಲ್ಲಾ ಊರುಗಳಲ್ಲೂ ಇದೆ. ಸಿಕ್ಲಿಲ್ಲ ಅಂದ್ರೆ ಸಾಮಿಲ್ ಅಂಗಡಿಗಳು ಎಲ್ಲಾ ಊರಲ್ಲೂ ಹತ್ತಿರ್ತವೆ. ಅಲ್ಲ, ಹೆಂಗ್ ಸಿಗುತ್ತೆ ಅದು? ಕೆಜಿಗೆ 5 ರೂಪಾಯಿ. ಕೆಜಿಗೆ 5 ರೂಪಾಯಿ? 5 ರೂಪಾಯಿ ಸರ್. ನಿಮಗೆ ಒಂದು 100 ಕೆಜಿ ಅನ್ನ ಮಾಡಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ ಸರ್? ಹಂಗಲ್ಲ, ನನ್ಗೆ ಗೊತ್ತಿರಂಗೆ ಗಂಟೆಗೆ 4 ಕೆಜಿ ಸೌದೆ ಖರ್ಚಾಗುತ್ತೆ ಸರ್. 10 ಕೆಜಿಗೆ ನಿಮ್ಗೆ 5 ರೂಪಾಯಿ ಅಂದ್ರೆ 50 ರೂಪಾಯಿ. 50 ರೂಪಾಯಿ. 20 ಕೆಜಿಗೆ 100 ರೂಪಾಯಿ ಆಯ್ತದೆ ಆತರ. ಬಟ್ ನೀವು ಕೊಟ್ಟಿದ್ದ ರಿಸಲ್ಟ್ ಹಿಂಗ್ ಕೆಲಸ ಮಾಡ್ತಿದೆ ಸರ್. ಖಂಡಿತ. ಓಕೆ, ತೊಂದರೆನೂ ಏನು ಬಂದಿಲ್ಲ ಸರ್. ಓಕೆ. ಪ್ರಕಾಶ್ ಅವರ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿಗೆ ಬಂದಿದೆ? ಸರ್, ನಾವಿರೋದು ನಜರ್ಬಾದ್, ಮೈಸೂರಲ್ಲಿ. ನಮ್ ಗೋಡನ್ ಇರೋದು ಚಾಮುಂಡೇಶ್ವರಿ ಸ್ಟೇಡಿಯಂ ಮುಂಭಾಗ. ನಾವಿರೋದು ಏರಿಯಾ ಅಲ್ಲ, ನಜರ್ಬಾದ್. ಹೌದು ಸರ್. ಗೆಳೆಯರಿಗೆ ಯಾವುದೇ ಬಿಸ್ನೆಸ್ ಆಗಲಿ ಪ್ರಕಾಶ್ ಅಂತವ್ರ ಸ್ಫೂರ್ತಿ ಎದಕ್ಕೆ ಆಗ್ತಾರೆ ಅಂತ ಹೇಳಿದರೆ, ಒಂದು ಬಿಸ್ನೆಸ್ಸನ್ನು ನಿರಂತರವಾಗಿ ಹುಡುಕಾಟ ಮಾಡಿ ನಾನಿನ್ನೂ ಬೆಸ್ಟ್ ಏನು ಕೊಡ್ಬೋದು ಗ್ರಾಹಕರಿಗೆ ಅಂತ ಯೋಚನೆ ಮಾಡಿದಾಗ ಇಂಥವು ಹುಟ್ಟುತ್ತೆ. ಯಾಕಂದರೆ ನಾನು ಇದನ್ನು ಎಷ್ಟು ಇದು ಹೆಂಗಿದೆ ಅಂದರೆ ಇದು ಅದ್ಭುತ ಕ್ವಾಲಿಟಿ, ಇದು ಇಂಥವು ಹುಟ್ಟುತ್ತೆ. ಹಾಗಾಗಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಬೇಕಾದಷ್ಟು. ಇವತ್ತು ನೋಡಿ, ಅವರೇ ಹೇಳ್ತಾ ಇದ್ರು, 1800 ರೂಪಾಯಿ ಉಳಿದು ಬಿಟ್ರೆ ಒಂದು ಹೋಟೆಲಲ್ಲಿ ಎಷ್ಟು ಲಾಭ ರೀ ಅಲ್ವಾ? ನಾವೆಲ್ಲ ಯಾವಾಗಲೂ ಖರ್ಚು ಏನಾಗುತ್ತೆ ಅದನ್ನ ಉಳಿತಾಯ ಮಾಡ್ತೀವಲ್ಲ, ಅದು ಲಾಭ. ಹೌದು ಸರ್ ಅಲ್ವಾ? ಮೊದಲು ಗಮನ ಕೊಡಬೇಕಾಗಿದೆ ಉಳಿತಾಯದ ಕಡೆ. ನಾನು ಇವತ್ತು ಎಷ್ಟು ಉಳಿತಾಯ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಇಂಥದ್ರಲ್ಲಿ ಉಳಿತಾಯ ಮಾಡ್ಬೋದು. ಹೋಟೆಲ್ನವ್ರಿಗಾಯ್ತು, ಮನೆಯವ್ರಿಗಾಯ್ತು, ಎಲ್ರಿಗೆ ಅದ್ಭುತವಾಗಿದೆ. ದೃಷ್ಟಿಯಿಂದ ಮನೆಯವರು ಇದನ್ನು ಉಪಯೋಗಿಸಿ, ಹೋಟ್ಲವರು ಅವ್ರ ದೃಷ್ಟಿಯಿಂದ ದುಡ್ಡು ಉಳಿತಾಯ ಮಾಡ್ಬೇಕಂದ್ರೆ ಇದು ಉಪಯೋಗಿಸಿ. ಹಂಗಾಗಿ ಮೈಸೂರು ನಜರಾಬಾದು ಬಂದಾಗ ಒಂದ್ಸಲ ನೇರವಾಗಿ ಭೇಟಿ ಮಾಡಿ, ನಾನು ಇಲ್ಲಿ ಅಡ್ರೆಸ್ಸು ಫೋನ್ ನಂಬರ್ ಬರ್ತಾ ಇದೆ, ಅದಕ್ಕೆ ಫೋನ್ ಮಾಡಿ ಒಲೆ ತರಿಸ್ಕೊಳ್ಳಿ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಜೇಬಿಗೆ ಒಳ್ಳೆಯದು ಅಲ್ವಾ? ಹಾಗಾಗಿ ಆಗಲಿ ಪ್ರಕಾಶ್, ಮುಂದಿನ ಸಲ ಬಂದಾಗ ನಾವು ಇನ್ನೊಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿ ಸಿಗಲಿ, ಒಂದು 4 ಜನ ಕೆಲ್ಸಕ್ಕೆ ಇಟ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ನಿಮಗೆ ಹೆಸರು ಏನಾದರೂ ಇಟ್ಟಿರಿ? ಸೂರ್ಯ ಸೌದೆ ಒಲೆ ಸರ್. ಸೂರ್ಯ ಸೌದೆ ಒಲೆ. ಎಲ್ಲರ ಮನೆಗೂ ನಿಮ್ಮ ಅಡಿಗೆ ಮನೆಯಲ್ಲಿ ಒಂದು ಜಾಗ ಕೊಡಿ ಇದಕ್ಕೆ, ಮತ್ತು ಹೋಟೆಲ್ಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರು.